ಯಾವ ಊರೇ ಏನೋ ತುಂಬಾ ಶೆಕೆ ಆಗ್ತದೆ. ನನಗಂತೂ ಈ ಊರಿನಲ್ಲಿ ಒಂದು ಅಡ್ರೆಸ್ ಕೂಡ ಸಿಗ್ತಾ ಇಲ್ಲ. ಅಂದಹಾಗೆ ಇಲ್ಲಿ ಯಾರೋ ವ್ಯಕ್ತಿ ಇದ್ದಾರೆ, ಅಡ್ರೆಸ್ ಆದ್ರೂ ಗೊತ್ತಾಗುತ್ತೆ. ಸರ್, ಅಂದ ಹಾಗೆ ಇಲ್ಲಿ ಚಕ್ರವರ್ತಿ ಅನ್ನೋರ ಮನೆ ಅಡ್ರೆಸ್ ಏನಾದ್ರು ಹೇಳ್ತೀರಾ? ಸ್ವಲ್ಪ ಅರ್ಜೆಂಟ್ ಆಗಿ ಹೋಗಿ ಅವ್ರನ್ನ ಮೀಟ್ ಆಗ್ಬೇಕಾಗಿತ್ತು. ಚಕ್ರವರ್ತಿ ಈ ಊರಿಗೆ ಹೊಸಬರಂತೆ ಕಾಣ್ತಾ ಇದ್ದಾಳೆ. ಅಂದ ಹಾಗೆ ಚಕ್ರವರ್ತಿ ಹತ್ತಿರ ನಿಮಗೇನು ಕೆಲಸ ಹೇಳ್ಬೋದೆ? ನಾವಿಬ್ರು ಭೇಟಿ ಆಗಿಲ್ಲ, ಆದ್ರೆ ಅವನ್ನ ಇವತ್ತೇ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಅಂದ ಹಾಗೆ ನಾನು ಬಾಂಬೆನಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಅದರಲ್ಲಿ ನಾವಿಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಚಕ್ರವರ್ತಿ ಅವ್ರ ಜೊತೆ ಹೋಗಿ ಮಾತಾಡಿ ಅಂತ ಕಳಿಸಿದ್ದಾರೆ. ಅಂದ ಹಾಗೆ ಅವ್ರ ಜೊತೆ ಮಾತಾಡಿ ನಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗಿತ್ತು, ಹಾಗಾಗಿ ಬಂದೆ. ಸೊ ದಯವಿಟ್ಟು ನೀವು ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರೆ ನಾನು ಅವ್ರನ್ನ ಭೇಟಿ ಆಗ್ಬೋದು. ದಯವಿಟ್ಟು ಅಡ್ರೆಸ್ ತಿಳಿಸ್ತೀರಾ? ಓಕೆ. ಚಕ್ರವರ್ತಿಯವರು ಮತ್ತೆ ಅವ್ರ ಜೊತೆ ಇದ್ದವ್ರು ಏನಾದ್ರು ಅಡ್ರೆಸ್ ಬೇಕಾಗಿತ್ತೋ ಹೇಗೆ ನಿಮಗೆ? ಇಲ್ಲ ಸರ್, ಮೊದಲು ಚಕ್ರವರ್ತಿ ಅವ್ರ ನಂಬರ್ ಹಾಗೂ ಅವ್ರ ಅಡ್ರೆಸ್ ಕಳಿಸಿ, ಆಮೇಲೆ ಬೇಕಿದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನಾನು ನಿಮಗೋಸ್ಕರ ಎಲ್ಲಿ ಅಂತ ಅನ್ಕೊಂಡು ಹಾಗೆ ಸಾಮ್ರಾಟ್ ಇವರೇ ಅಂತೆ, ಅವ್ರ ಜೊತೆಲೆ ಇಲ್ಲಿ ಚಕ್ರವರ್ತಿ ಅವರ ಅಡ್ರೆಸ್ ಕೇಳ್ತಾ ಇದೆ. ನಮಗೆ ಬೇಕಾಗಿರೋ ಚಕ್ರವರ್ತಿ ತಾನೇ? ಹೌದು. ಸಾಮ್ರಾಟ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಬಗ್ಗೆ ನಿಮ್ಮ ಶಿಕ್ಷರು ಎಲ್ಲ ಹಾಗಾದ್ರೆ ಕೆಲವೊಂದು ವಿಷಯಗಳನ್ನ ಇನ್ನು ಮಾತಾಡೋದು ಬೇಡ. ಸರಿ, ಹಾಗೆ ಆಗಿ ನನಗೆ